ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ಕುಕಿಂಗ್. ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಚಟ್ನಿ ಮಾಡ್ತಾಯಿದ್ದೀನಿ. ಇದು ಡಿಫ್ರೆಂಟ್ ಶೈಲಿಯಲ್ಲಿ ಚಟ್ನಿ ಮಾಡಿ ತೋರಿಸ್ತಾ ಇರೋದು. ಒಂದೇ ರೀತಿಯಲ್ಲಿ ನಾವು ಚಟ್ನಿ ಮಾಡಿರ್ತೀವಿ. ಇದು ಒಂದು ಸತಿ ಟ್ರಯಲ್ ಮಾಡಿ ನೋಡಿ, ಇದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮಾಡಿದರೆ ಪದೇ ಪದೇ ಈ ಚಟ್ನಿ ಮಾಡೇ ಮಾಡ್ತೀರಾ. ಇದು ತುಂಬ ಈಸಿಯಾಗೂ ಇರುತ್ತೆ. ಯಾವ ರೀತಿ ಅಂತ ಬನ್ನಿ ಸ್ಟಾರ್ಟ್ ಮಾಡೋಣ. 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೇ 1 ಬಟ್ಲು ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಇದು ವಿತೌಟ್ ಎಣ್ಣೆಯಲ್ಲೂ ಡ್ರೈಡ್ ರೋಸ್ಟಾಗಿ ಮಾಡ್ಕೊಬೋದು. ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಬೋದು. ಯಾವ ರೀತಿ ಬೇಕಾದ್ರೂ ಫ್ರೈ ಮಾಡ್ಕೊ. 1 ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದು ಈರುಳ್ಳಿ. ಈ ಥರ ತೆಂಗಿನಕಾಯಿ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಎಲ್ಲ ಇದು ಫ್ರೈ ಮಾಡ್ಕೊಬೇಕು. ಎಲ್ಲ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇದೆರಡು ಕರ್ಬೇವಿನ ಸೊಪ್ಪು, 1 ಮೆಣಸಿನ್ಕಾಯಿ 5ರಿಂದ 6 ನಿಮಗೆ ಖಾರದ ತಕ್ಕನಾಗ ಹಾಕ್ಕೊಳ್ಳಿ. ಸ್ವಲ್ಪ ಪುದೀನ, ಸ್ವಲ್ಪ ಹುಣಸೆಹಣ್ಣು. ಇಷ್ಟು ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋದು ಫ್ರೈ ಮಾಡ್ಕೊಬೇಕು. ಇಷ್ಟಾಗಿದ್ದರೆ ಸಾಕು. ನೋಡಿ, ತುಂಬ ಸೀದ್ಸೋಕ್ಕೆ ಹೋಗಬಾರ್ದು, ಅದು ಚೆನ್ನಾಗಿರಲ್ಲ. ಇಷ್ಟಾಗಿದ್ದರೆ ಸಾಕು. ಈಗ ಆಫ್ ಮಾಡ್ಕೊಳ್ಳೋಣ. ಇದು ತಣ್ಣಗಾಕಕ್ಕೆ ಬಿಡೋಣ. ಈಗ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಕೊತ್ತಂಬರಿ, ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸಕ್ಕರೆ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರಯಲ್ ಮಾಡಿ ನೋಡಿ. ಒಂದು ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಬಿಟ್ಟು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ಇದನ್ನು ಈ ರೀತಿಲಿ ನನಗೆ ರುಬ್ಕೊಂಬಂದಿದ್ದೀನಿ. ಈಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ. ಇಷ್ಟು ಎಣ್ಣೆ, ಸಾಸಿವೆ, 1 ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಒಂದು ಸ್ವಲ್ಪ ಇಂಗು, ಇಷ್ಟು ಹಾಕ್ಬಿಟ್ಟು ಒಗ್ಗರಣೆ ಕೊಡೋದು ಲಾಸ್ಟಲ್ಲಿ. ಇದು ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಫೈನಲಿ ಚಟ್ನಿ ರೆಡಿ ಆಯಿತು. ಇದು ಡಿಫ್ರೆಂಟ್ ಶೈಲಿಯಲ್ಲಿ ಚಟ್ನಿ ಮಾಡಿರೋದು. ಇದು ಇಡ್ಲಿಗೆ, ದೋಸೆಗೆ, ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನಿಮ್ಮನೇಲೂ ಟ್ರಯಲ್ ಮಾಡಿ ನೋಡಿ. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.